ಐ ವೆಲ್ಕಮ್ ಟು ದ ಗಣೇಶ್ ಟರೀಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಕೆ ಕೆ ಆರ್ ಅನ್ಬೋದು. ಕೆ ಆರ್ ಅದು ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ ಸಿಕ್ಕಾಬಿಟ್ಟೆ ಎಷ್ಟಂದರೆ ಇಲ್ಲಿ 180 ಇಲ್ಲ 200 ಹೊಡೆಯೋ ಚಾನ್ಸಸ್ ಇದೆ. ಇಲ್ಲಿ ಬ್ಯಾಟಿಂಗ್ ಪಿಚ್ ಸಿಕ್ಕಾಬಿಟ್ಟೆ ಈಸಿ ಅನ್ಬೋದು. ಬ್ಯಾಟಿಂಗು ಒಂದು ಸೈಡ್ ಆಗೋ ಚಾನ್ಸಸ್ ಇದೆ. ಇಲ್ಲಿ ಯಾರು ಫಸ್ಟು ಟಾಸ್ ಗೆಲ್ತಾರೆ ಆಲ್ಮೋಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಚೂಸ್ ಮಾಡಲ್ಲ, ಬೌಲಿಂಗ್ ಆಡೋಕ್ಕೆ ಚೂಸ್ ಮಾಡ್ತಾರೆ. ಮೇನ್ ಇಲ್ಲಿ ಸ್ಕೋರ್ ಜಾಸ್ತಿ ಮಾಡಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಒಟ್ಟಿನಲ್ಲಿ ಕೆ ಆರಲ್ಲಿ ಸಿಕ್ಕಾಬಿಟ್ಟೆ ಡೆಪ್ತ್ ಬ್ಯಾಟ್ಸ್ಮನ್ ಐತೆ. ಮತ್ತು ಇವ್ರ ಕಡೆ ಸ್ಪಿನ್ನಿಂಗ್ ಅಟ್ಯಾಕ್ ಬಂದರೆ ಸುನೀಲ್ ನಾಯರು ಮತ್ತು ಫಾಸ್ಟ್ ಬೌಲರಲ್ಲಿ ವೆಂಕಟೇಶ್ ಅಯ್ಯರು, ಮತ್ತು ಏನಂದರೆ ಇವರು ಮಿಚರ್ಸಲು ಮತ್ತು ಆಂಡ್ರೆ ಡಸಲ್ ಸಿಕ್ಕಾಪಟ್ಟೆ ಫಾಸ್ಟ್ ಬೌಲರ್ ಅನ್ಬೋದು. ಮೇನ್ ಇಲ್ಲಿ ಹೋದ ಮ್ಯಾಚು ಇವರು ಬರ್ತಿದ್ದಾರೆ, ಅವರು ಬರ್ತಿದ್ದಾರೆ. ಒಟ್ಟಿನಲ್ಲಿ RRಲ್ಲಿ ಏನಂದರೆ ಬೆನ್ ಸ್ಟ್ರೋಕು ಮತ್ತು ಇಲ್ಲಿ ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸಂಗು, ಪರಾಗ್ ಅವರು ಮತ್ತು ಎಡ್ ಮೇಯರು ಇವರೆಲ್ಲ ಔಟ್ ಆಗಿಬಿಟ್ರೆ ಅವ್ರಿಗೆ ಕಷ್ಟ. ಮೇನ್ ಬೌಲರಲ್ಲಿ ಇಲ್ಲಿ ಚಹಲು ಮತ್ತು ಅಶ್ವಿನ್, ಆವೇಶ್ ಖಾನು, ಟ್ರೆಂಟ್ ಬೋಲ್ಟು, ಮತ್ತು ಇಲ್ಲಿ ಇವರು ಇಂಪಾರ್ಟೆಂಟ್ನ ಚೆನ್ನಾಗಿ ಯೂಸ್ ಮಾಡ್ತವ್ರೆ ಅನ್ಕೋಬೋದು ಒಂದು ಕಡೆ. ಆದರೆ ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಯಶಸ್ವಿ ಜೈಸ್ವಾಲ್, ಬೋಲ್ಟ್ ಅವರು ಒಂಚೂರು ಚೆನ್ನಾಗಿ ಆಡೋದು, ಜಾಸ್ ಬಲ್ಟರು ಇವರಿಬ್ಬರು ಚೆನ್ನಾಗಿ ಆಡಿದ್ರೆ ಬ್ಯಾಟಿಂಗಲ್ಲಿ ಇನ್ನೂ ಜಾಸ್ತಿ ರನ್ ಬರುತ್ತೆ. ಮೇನ್ ಇಲ್ಲಿ ಸಂಜು ಸ್ಯಾಮ್ಸಂಗು, ಒಂಚೂರು ಪರಾಗ್ ಅವರು, ಎಡ್ ಮೇಯರು, ಅಶ್ವಿನ್ ಒಂಚೂರು ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡ್ತಾರೆ. ಇವ್ರ ಕಡೆ ಬ್ಯಾಟಿಂಗಿಂದ ಒಂಚೂರು ಬೌಲಿಂಗ್ ವೀಕ್ ಅನ್ಬೋದು. ಒಂಚೂರು ಸ್ಪಿನ್ನಿಂಗ್ ಅಟ್ಯಾಕ್ ಒಂಚೂರು RRಲ್ಲಿ ಕಡಿಮೆ. ಒಟ್ಟಿನಲ್ಲಿ ಇವ್ರ ಕಡೆ ಎಡ್ಡು ಒಟ್ಟಿನಲ್ಲಿ ಸುನೀಲ್ ನಾಯರು ಔಟ್ ಆದರೂ ಇವ್ರ ಕಡೆ ಬ್ಯಾಕಪ್ ಇದೆ. ಶ್ರೇಯಸ್ ಅಯ್ಯರು, ವೆಂಕಟೇಶ್ ಅಯ್ಯರು, ರಿಂಕು ಸಿಂಕು ಮತ್ತು ರಜಲು ಇವರೆಲ್ಲ ಚೆನ್ನಾಗಿ ಆಡ್ತಾರೆ. ಒಟ್ಟಿನಲ್ಲಿ ಮೇನ್ ಅಂದರೆ ಇವ್ರ ಕಡೆ ರಜಲು ಮತ್ತು ರಿಂಕು ಸಿಂಗು, ಒಟ್ಟಿನಲ್ಲಿ ವೆಂಕಟೇಶ್ ಅಯ್ಯರು, ಶ್ರೇಯಸ್ ಅಯ್ಯರು, ಸುನಿಲ್ ನಾಯರು ಇವರೆಲ್ಲ ಔಟ್ ಆದರೆ ಒಟ್ಟಿನಲ್ಲಿ ಇವ್ರ ಟೀಮ್ಗೆ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 180, ಒಟ್ಟಿನಲ್ಲಿ 200 ಹೊಡೆಯೋ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಕೆ.ಕೆ.ಆರ್ ಟೀಮಲ್ಲಿ ಯಾರ್ಯಾರು ಆಡ್ತಾರೆ ಅಂದರೆ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರು, ಮತ್ತು ಓಪನರ್ ಆಗಿ ಸಾಲ್ಟು ಮತ್ತು ಸುನೀಲ್ ನಾಯರ್ ಆಡ್ತಾರೆ. ಒಟ್ಟಿನಲ್ಲಿ ಸುನೀಲ್ ನಾಯರ್ನ ಬೇಗ ಔಟ್ ಮಾಡೋಷ್ಟು ಕೆ.ಕೆ.ಆರ್ಗೆ RRಗೆ ಈಸಿ ಆಗುತ್ತೆ. ಒಟ್ಟಿನಲ್ಲಿ ಮೂರನೇ ಬ್ಯಾಟ್ಸ್ಮನ್ ಆಗಿ ಕೆ.ಕೆ.ಆರಲ್ಲಿ ಒಬ್ರು ಇದ್ದಾರೆ. ಅವರು ಒಟ್ಟಿನಲ್ಲಿ ಇವ್ರಿಗೆ RRಗೆ ಕಷ್ಟ ಮಾಡ್ತಾರೆ ಅನ್ಬೋದು. ಶ್ರೇಯಸ್ ಅಯ್ಯರು, ಒಟ್ಟಿನಲ್ಲಿ ವೆಂಕಟೇಶ್ ಅಯ್ಯರು, ರಜಲ್ಲು, ವರುಣ್ ಮತ್ತು ಸ್ಟಾರ್ಟ್ನರು ಒಳ್ಳೆ ಸ್ಟಾರ್ಟ್ಗಳನ್ನ ಇವರು ಕೊಡೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಬ್ಯಾಟಿಂಗ್ ಪಿಚ್ ಅನ್ಬೋದು. ಒಟ್ಟಿನಲ್ಲಿ ಕೆ.ಕೆ.ಆರ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಗೆಲ್ಲೋ ಚಾನ್ಸಸ್ ಇದೆ. ಆದ್ದರಿಂದ ನಾನು ಈ ಕೆ.ಕೆ.ಆರ್ ವರ್ಸಸ್ RRಲ್ಲಿ ಒಟ್ಟಿನಲ್ಲಿ ಕೆ.ಕೆ.ಆರ್ ಗೆಲ್ಲೋ ಚಾನ್ಸಸ್ ಇದೆ. RR ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅನ್ಕೋತೀನಿ. ಒಟ್ಟಿನಲ್ಲಿ ಈ ಮ್ಯಾಚ್ನ ಕೆ.ಕೆ.ಆರ್ ಗೆಲ್ತಾರೆ. ಈಗ RR ಟೀಮ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಕ್ಯಾಪ್ಟನ್ ಆಗಿ ಸಂಜು ಸ್ಯಾಮ್ಸಂಗ್ ಅವರು, ಓಪನರ್ ಆಗಿ ಯಶಸ್ವಿ ಜೈಸ್ವಾಲ್, ಜಾಸ್ ಬಟ್ಲರು ಮತ್ತು ಸಂಜು ಸ್ಯಾಮ್ಸಂಗು, ರಿಯಾನ್ ಪರಾಗು, ಸುಬ್ನರ್, ಎಡ್ ಮೇಯರು, ಅಶ್ವಿನ್, ಚಹಲು, ಆವೇಶ್ ಖಾನು, ಟ್ರೆಂಟ್ ಬೋಲ್ಟು ಇಷ್ಟು ಜನ ಆಡ್ತಾರೆ ಅನ್ಬೋದು. ಇನ್ನು ಮಿಕ್ಕಿದ್ನ ಇವರು ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಇವರು ಚೇಂಜ್ ಮಾಡಬೇಕು ಗುರು, ಚೇಂಜ್ ಮಾಡ್ಕೊಂಡು ಒಟ್ಟಿನಲ್ಲಿ ಗೆಲ್ಲೋ ಚಾನ್ಸಸ್ ಇವರು ಆರಾಮಾಗಿ ಬಿಟ್ಕೊಡೋದಿಲ್ಲ ಅಷ್ಟು ಈಸಿಯಾಗಿ ಅನ್ಕೋತೀನಿ. ಒಟ್ಟಿನಲ್ಲಿ ಕೆ.ಕೆ.ಆರ್ ಅವರು ಹೋಮ್ ಗ್ರೌಂಡನ್ನು ಒಟ್ಟಿನಲ್ಲಿ ಜಾಸ್ತಿ ಮ್ಯಾಚನ್ನ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಇವರು ಎಡ್ಡು ನೋಡೋದಾದರೆ 27 ಮ್ಯಾಚಲ್ಲಿ 14 ನಿಮ್ಗೆ ಇಲ್ಲೇ ರಿಸಲ್ಟ್ ಗೊತ್ತಾಗ್ತಿದೆ. 27 ಮ್ಯಾಚಲ್ಲಿ 14 ಕೆ.ಕೆ.ಆರ್ ಗೆದ್ದಿದ್ರೆ 11 ಮ್ಯಾಚ್ನ RR ಗೆದ್ದವರೆ, 2 ಟೈ ಆಗಿದೆ. ಒಟ್ಟಿನಲ್ಲಿ ಈ ಮ್ಯಾಚಿನ ಹೋಮ್ ಗ್ರೌಂಡಲ್ಲಿ ಕೆ.ಕೆ.ಆರ್ ಅವ್ರು ಗೆಲ್ತಾರೆ. ಒಟ್ಟಿನಲ್ಲಿ RR ಅಷ್ಟು ಈಸಿಯಾಗಿ ಬಿಟ್ಕೊಡೋ. ಒಟ್ಟಿನಲ್ಲಿ ಕೆ.ಕೆ.ಆರ್ ಗೆಲ್ತಾರೆ. ಈ ಪ್ರಿವ್ಯೂ ವಿಡಿಯೋ ನಿಮಗೇನಾದ್ರು ಇಷ್ಟ ಲೈಕ್, ಶೇರ್, ಸಬ್ಸ್ಕ್ರೈಬ್ ನೋಡಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ. ನೀವು ಒಂದೊಂದು ಸಬ್ಸ್ಕ್ರೈಬರ್ಗೆ ಒಂದೊಂದು ವಿಡಿಯೋ ಮಾಡೋದು ಇರುತ್ತೆ. ಒಟ್ಟಿನಲ್ಲಿ ಒಂದೊಂದು ಸಬ್ಸ್ಕ್ರೈಬರ್ ನಮಗೆ ಇಂಪಾರ್ಟೆಂಟ್ ಆಗ್ತಾರೆ.